ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇವತ್ತು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರಾದರೆ ಸಮಾಜನ ಏನು ಮಾಡೋಕ್ಕೂ ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ಕಮ್ಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ಮತ್ತು ಇಲ್ಲಿರೋ ಪೊಲೀಸವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇದು ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಏನು? ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕುಡ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರೋದು. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮದೇ ಕಾನೂನನ್ನು ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರೇನೋ ಇಲ್ಲೇನು ಕ್ಲೋಸ್ ಮಾಡೋಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತೊಗೊಂಡಿದ್ದಾರೆ, ನಿಮ್ಮದು ಇಲಾಖೆಗೆ ಬಿಟ್ಟಿದೆ. ಆದರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರದ್ದು ಆರೋಗ್ಯಕರ ಸಮಾಜ ಅಂತ ಹೇಳ್ತಾರಾ? ನಾನು ನೋಡಿದೆ ಒಬ್ಬೊಬ್ಬರ ಹತ್ರನೂ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡಬೇಕು. ಏನು ಒಂದು ಘಟನೆ ಇಲ್ಲ ಅವರು ಆ ಥರ. ಸೊ ಅದಕ್ಕೋಸ್ಕರ ತಿಮ್ಮಾಪುರ್ ಅವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣುಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ. ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.